ನಮಸ್ಕಾರ. ಇವತ್ತು ನಾವು ಒಂದು ಆ, ವಿಶಿಷ್ಟವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅಂದ್ರೆ ಖಗೋಳಶಾಸ್ತ್ರ, ನಂಬಿಕೆ ಮತ್ತು ಪ್ರಾಚೀನ ಗಣಿತಶಾಸ್ತ್ರ ಎಲ್ಲವೂ ಒಂದೇ ಕಡೆ ಸೇರೋ ಒಂದು ಪ್ರಯಾಣ ಅಂತ ಅನ್ಕೋಬಹುದು. ನಮ್ಮ ಕೈಯಲ್ಲಿರುವ ಮೂಲಗಳು ತಮಿಳುನಾಡಿನಲ್ಲಿರುವ ನವಗ್ರಹ ದೇವಾಲಯಗಳ ಬಗ್ಗೆ ಮಾತಾಡ್ತವೆ. ಇದು ಸುಮ್ಮನೆ ಒಂದು ಪ್ರವಾಸಿ ತಾಣಗಳ ಪಟ್ಟಿ ಅಲ್ಲ, ಇದೊಂಥರ ಭೂಮಿ ಮೇಲೆ ಕೆತ್ತಿದ ಒಂದು ಬ್ರಹ್ಮಾಂಡದ ನಕ್ಷೆ ಇದ್ದ ಹಾಗೆ. ಸೊ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಈ ನಕ್ಷೆಯ ಹಿಂದಿರೋ ರಹಸ್ಯಗಳನ್ನ, ಅಂದ್ರೆ ಈ ದೇವಾಲಯಗಳ ಆಧ್ಯಾತ್ಮಿಕ ಮಹತ್ವ ಮತ್ತು ಅವುಗಳ ಹಿಂದಿರೋ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು, ಇಲ್ಲೇ ಶುರುವಲ್ಲೇ ಒಂದು ಮುಖ್ಯವಾದ ವಿಷಯವನ್ನ ಸ್ಪಷ್ಟಪಡಿಸಬೇಕು ಅನ್ಸುತ್ತೆ. ಈ ದೇವಾಲಯಗಳು ಸರಿ ಗ್ರಹಗಳನ್ನ ಗೌರವಿಸ್ತವೆ, ಆದರೆ ಇದರ ಹಿಂದಿನ ಮೂಲ ತತ್ವಶಾಸ್ತ್ರದ ಪ್ರಕಾರ ಈ ಎಲ್ಲಾ ಗ್ರಹಗಳ ಶಕ್ತಿಯು ಪ್ರಧಾನ ದೇವತೆಯಾದ ಶಿವನಿಂದಲೇ ಬರುತ್ತೆ. ಇದರ ಹಿಂದಿನ ಐಡಿಯಾ ಏನು ಅಂದ್ರೆ, ಬ್ರಹ್ಮಾಂಡದಲ್ಲಿ ಆಗೋದೆಲ್ಲವೂ ನಮ್ಮ ಜೀವನದ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದು. ಅದನ್ನ ಅವರು ಏನೇಳ್ತಾರೆ, ಸ್ಥೂಲಕಾಯ ಮತ್ತು ಸೂಕ್ಷ್ಮಕಾಯ ಅಂತ ಕರೆದರು. ಬೇಸಿಕಲಿ ಆಸ್ ಅಬೌವ್ ಸೋ ಬಿಲೋ. ಆಸ್ ಅಬೌವ್ ಸೋ ಬಿಲೋ, ಸರಿ. ಹೌದು, ಈ ದೇವಾಲಯಗಳು ಆ ಒಂದು ಸಂಪರ್ಕವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ದಾರಿ ಅಷ್ಟೇ. ಸರಿ, ಈ ಆಸ್ ಅಬೌವ್ ಸೋ ಬಿಲೋ ಅನ್ನೋ ಕಾನ್ಸೆಪ್ಟ್ ನಿಜಕ್ಕೂ ಆಳವಾಗಿದೆ. ಆದ್ರೆ ಈ ದೇವಾಲಯಗಳ ಪಟ್ಟಿ ನೋಡಿದಾಗ ಒಂದು ಪ್ರಶ್ನೆ ತಕ್ಷಣಕ್ಕೆ ಬರುತ್ತೆ. ಸೂರ್ಯ, ಚಂದ್ರ, ಮಂಗಳ, ಗುರು ಇವೆಲ್ಲ ನಮ್ಗೆ ಗೊತ್ತಿರೋ ಆಕಾಶಕಾಯಗಳು. ಆದ್ರೆ ಇದೇ ಪಟ್ಟಿಯಲ್ಲಿ ರಾಹು ಮತ್ತು ಕೇತು ಅನ್ನೋ ಹೆಸರುಗಳು ಇವೆ. ಆಕ್ಚುಲಿ ಇವು ಭೌತಿಕವಾಗಿ ಇರೋ ಗ್ರಹಗಳೇ ಅಲ್ಲ. ಹಾಗಾದ್ರೆ ಅಸ್ತಿತ್ವದಲ್ಲೇ ಇಲ್ಲದ ಕಾಯಗಳಿಗೆ ಯಾಕೆ ದೇವಾಲಯಗಳನ್ನ ಕಟ್ಟಬೇಕು? ಬಹುಶಃ ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಬಿಂದು ಅನ್ಸುತ್ತೆ. ಹೌದು, ನೀವು ಕೇಳಿದ್ದು ಏಕ್ದಮ್ ಸರಿ ಪ್ರಶ್ನೆ. ಇದೇ ಈ ಇಡೀ ವ್ಯವಸ್ಥೆಯ ಅತ್ಯಂತ ಕುತೂಹಲಕಾರಿ ಭಾಗ. ವೈದಿಕ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತುಗಳನ್ನ ಛಾಯಾಗ್ರಹಗಳು ಅಂತ ಕರೀತಾರೆ. ಶ್ಯಾಡೋ ಪ್ಲಾನೆಟ್ಸ್. ಛಾಯಾಗ್ರಹಗಳು? ಹೌದು, ಅವು ಕಣ್ಣಿಗೆ ಕಾಣೋ ಆಕಾಶಕಾಯಗಳಲ್ಲ, ಬದಲಿಗೆ ಸಂಪೂರ್ಣವಾಗಿ ಗಣಿತದ ಆಧಾರದ ಮೇಲೆ ಗುರುತಿಸಲಾದ ಬಿಂದುಗಳು. ಗಣಿತದ ಬಿಂದುಗಳ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಈಗ ನೋಡಿ, ಭೂಮಿಯ ಸುತ್ತ ಚಂದ್ರ ಸುತ್ತೋ ಪಥ ಅಂದ್ರೆ ಲೂನಾರ್ ಆರ್ಬಿಟ್, ಮತ್ತೆ ಭೂಮಿಯ ದೃಷ್ಟಿಯಿಂದ ಸೂರ್ಯ ಚಲಿಸುವಂತೆ ಕಾಣೋ ಪಥ ಅಂದ್ರೆ ಎಕ್ಲಿಪ್ಟಿಕ್ ಪಾತ್, ಇವೆರಡು ಒಂದೇ ಸಮತಲದಲ್ಲಿ ಇಲ್ಲ. ಓಕೆ. ಅವು ಒಂದನ್ನೊಂದು ಎರಡು ಕಡೆ ಛೇದಿಸುತ್ತವೆ. ಆ ಕಾಲ್ಪನಿಕ ಛೇದನ ಬಿಂದುಗಳೇ ಇಂಟರ್ಸೆಕ್ಷನ್ಸ್, ಅವೇ ರಾಹು ಮತ್ತು ಕೇತು. ಓ, ಹಾಗಾ? ಇವುಗಳನ್ನ ಆಧುನಿಕ ಖಗೋಳಶಾಸ್ತ್ರದಲ್ಲಿ ಲೂನಾರ್ ನೋಡ್ಸ್ ಅಂತ ಕರೀತಾರೆ. ಈ ಬಿಂದುಗಳಲ್ಲಿ ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ರೇಖೆಯಲ್ಲಿ ಬಂದಾಗ ಗ್ರಹಣಗಳು ಆಗೋದು. ಎಕ್ಸಾಕ್ಟ್ಲಿ, ಗ್ರಹಣಗಳು ಸಂಭವಿಸುತ್ತವೆ. ಹಾಗಾಗಿ ಪ್ರಾಚೀನ ಭಾರತೀಯರು ಗ್ರಹಣಗಳಿಗೆ ಕಾರಣವಾಗುವ ಈ ಗಣಿತದ ಬಿಂದುಗಳನ್ನು ಗುರುತಿಸಿ ಅವುಗಳಿಗೆ ಕರ್ಮ ಮತ್ತು ಮನುಷ್ಯನ ಹಣೆಬರಹದ ಮೇಲೆ ಪ್ರಭಾವ ಬೀರುವ ಶಕ್ತಿಯನ್ನು ಕೊಟ್ಟರು. ಒಂದು ನಿಮಿಷ, ಅಂದ್ರೆ ಇವತ್ತಿನ ಸ್ಯಾಟಲೈಟ್ ಟೆಕ್ನಾಲಜಿ, ಕಂಪ್ಯೂಟರ್ಸ್ ಇದೆಲ್ಲ ಇಲ್ದ ಕಾಲದಲ್ಲಿ ಕೇವಲ ಗಣಿತ ಮತ್ತು ಆಕಾಶವನ್ನ ನೋಡಿ ಎರಡು ಕಾಲ್ಪನಿಕ ಪಥಗಳು ಸಂಧಿಸೋ ಜಾಗವನ್ನ ಗುರುತಿಸಿ ಅದಕ್ಕೆ ಗ್ರಹಣಗಳಂತಹ ದೊಡ್ಡ ಘಟನೆಗಳನ್ನ ಲಿಂಕ್ ಮಾಡಿ ಅದಕ್ಕೊಂದು ದೈವಿಕ ರೂಪ ಕೊಟ್ಟು ಪೂಜೆ ಮಾಡ್ತಿದ್ರು ಅಂತಾಯ್ತು. ಇದು ಕೇವಲ ಜ್ಯೋತಿಷ್ಯ ಅಲ್ಲ, ಇದು ಅಪ್ಲೈಡ್ ಮ್ಯಾಥಮ್ಯಾಟಿಕಲ್ ಕಾಸ್ಮಾಲಜಿ. ನಿಜಕ್ಕೂ ಸಾಮಾನ್ಯ ವಿಷಯ ಅಲ್ಲ ಇದು. ಖಂಡಿತವಾಗಿಯೂ ಅಲ್ಲ. ಇದು ಅವರ ಜ್ಞಾನದ ಆಳಕ್ಕೆ ಒಂದು ದೊಡ್ಡ ಸಾಕ್ಷಿ. ಕಣ್ಣಿಗೆ ಕಾಣದ್ದನ್ನು ಲೆಕ್ಕಾಚಾರ ಮಾಡಿ ಅದಕ್ಕೊಂದು ಆಧ್ಯಾತ್ಮಿಕ ಮಹತ್ವ ನೀಡುವಷ್ಟು ಅವರ ಚಿಂತನೆಗಳು ಮುಂದುವರೆದಿದ್ವು. ಈ ಛಾಯಾಗ್ರಹಗಳ ಕಾನ್ಸೆಪ್ಟೇ ನವಗ್ರಹ ದೇವಾಲಯಗಳ ವೃತ್ತದ ಹಿಂದಿನ ತತ್ವವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಕೀಲಿಕೈ ಇದ್ದ ಹಾಗೆ. ಹಾಗಾದ್ರೆ ಈ ಒಂದು ದಾರ್ಶನಿಕ ತತ್ವ ಉಳಿದ 7 ಭೌತಿಕ ಗ್ರಹಗಳ ದೇವಾಲಯಗಳಲ್ಲಿ ಹೇಗೆ ಕಾಣಿಸುತ್ತೆ? ಈ ಛಾಯಾಗ್ರಹಗಳ ಪರಿಕಲ್ಪನೆ ಎಷ್ಟು ಸಂಕೀರ್ಣವಾಗಿದೆಯೋ ಉಳಿದ ದೇವಾಲಯಗಳ ಕಥೆಗಳು ಅಷ್ಟೇ ಆಳವಾಗಿವ್ಯಾ? ಹೌದು, ಖಂಡಿತ. ಈ ದೇವಾಲಯಗಳನ್ನ ಕೇವಲ 9 ಪ್ರತ್ಯೇಕ ಸ್ಥಳಗಳಾಗಿ ನೋಡಬಾರದು. ಮೂಲಗಳ ಪ್ರಕಾರ ಇವು ಕುಂಭಕೋಣಂ ಸುತ್ತಮುತ್ತ ಒಂದು ಪವಿತ್ರ ವೃತ್ತ ಅಥವಾ ಸೇಕ್ರೆಡ್ ಸರ್ಕಲ್ ಆಗಿ ರೂಪುಗೊಂಡಿವೆ. ಒಂದೊಂದಾಗಿ ಭೇಟಿ ಕೊಡೋದಕ್ಕಿಂತ ಇಡೀ ವೃತ್ತವನ್ನು ಪೂರ್ಣಗೊಳಿಸೋದ್ರಿಂದ ಒಂದು ರೀತಿಯ ಕಾಸ್ಮಿಕ್ ಸಮನ್ವಯ ಉಂಟಾಗುತ್ತೆ ಅನ್ನೋ ಭಾವನೆ ಇದೆ. ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದೇ ಆದ ಕಥೆ ಇದೆ, ಸಾಂಕೇತಿಕತೆ ಇದೆ. ಈ 9 ದೇವಾಲಯಗಳಲ್ಲಿ ಕೆಲವು ಕಥೆಗಳು ನಿಜಕ್ಕೂ ವಿಚಿತ್ರವಾಗಿವೆ. ಉದಾಹರಣೆಗೆ, ರಾಹುವಿಗೆ ಅಭಿಷೇಕ ಮಾಡಿದ ಹಾಲು ನೀಲಿಯಾಗುತ್ತೆ ಅಂತಾರೆ. ಇನ್ನೊಂದ್ ಕಡೆ ಶುಕ್ರನಿಗೆ ಪ್ರತ್ಯೇಕ ಗರ್ಭಗುಡಿಯೇ ಇಲ್ಲ, ಆತ ಶಿವನ ಹೊಟ್ಟೆಯಲ್ಲಿದ್ದಾನೆ ಅನ್ನೋ ನಂಬಿಕೆ. ಈ ರೀತಿಯ ಸಾಂಕೇತಿಕತೆ ಮತ್ತು ಪವಾಡಗಳ ಹಿಂದಿನ ಅರ್ಥವೇನು?
ಮೊದಲು ಆ ಹಾಲಿನ ವಿಷಯದಿಂದ ಶುರು ಮಾಡೋಣ. ಸರಿ, ರಾಹುದೇವರಿಗೆ ಮೀಸಲಾದ ತಿರುನಾಗೇಶ್ವರಂ ದೇವಾಲಯದಲ್ಲಿ ಈ ಪವಾಡ ನಡೆಯುತ್ತೆ ಅಂತಾರೆ. ಇಲ್ಲಿ ರಾಹು ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡುವಾಗ ಆ ಹಾಲು ನೀಲಿ ಬಣ್ಣಕ್ಕೆ ತಿರುಗುತ್ತೆ ಮತ್ತು ಅಭಿಷೇಕ ಮುಗಿದ ಮೇಲೆ ಮತ್ತೆ ಬಿಳಿ ಬಣ್ಣಕ್ಕೆ ಬರುತ್ತೆ ಅನ್ನೋ ನಂಬಿಕೆ ಇದೆ. ಓ, ನಿಜವಾಗ್ಲೂ? ಹೌದು. ಭಕ್ತರಿದನ್ನ ರಾಹುವ ಹಾಲಿನಲ್ಲಿರೋ ವಿಷವನ್ನ ಹೀರಿಕೊಳ್ಳುವುದರ ಸಂಕೇತ ಅಂತ ಭಾವಿಸ್ತಾರೆ. ವೈಜ್ಞಾನಿಕವಾಗಿ ಹೇಳೋದಾದರೆ ವಿಗ್ರಹವನ್ನ ಮಾಡಿದ ಕಲ್ಲಿನ ರಾಸಾಯನಿಕ ಸಂಯೋಜನೆ ಮತ್ತು ಹಾಲಿನ ಪ್ರೋಟೀನ್ಗಳ ನಡುವಿನ ಕ್ರಿಯೆಯಿಂದ ಹೀಗಾಗ್ಬೋದು ಅನ್ನೋ ವಾದವೂ ಇದೆ. ಆದರೆ ಸಾವಿರಾರು ವರ್ಷಗಳಿಂದ ಇದು ಭಕ್ತರ ನಂಬಿಕೆಯನ್ನು ಬಲಪಡಿಸುವ ಒಂದು ದೃಶ್ಯವಾಗಿ ಉಳಿದಿದೆ. ಅಂದ್ರೆ ನಂಬಿಕೆ ಮತ್ತು ವಿಜ್ಞಾನ ಎರಡಕ್ಕೂ ಇಲ್ಲಿ ಜಾಗ ಇದೆ. ಇನ್ನು ಶುಕ್ರನ ಕಥೆ, ಪ್ರತ್ಯೇಕ ಗರ್ಭಗುಡಿಯೇ ಇಲ್ಲದಿರೋದು ಬಹಳ ವಿಚಿತ್ರವಾಗಿ ಕೇಳಿಸ್ತದೆ. ಕಾಂಚನೂರ್ನಲ್ಲಿರೋ ಅಗ್ನೀಶ್ವರರ್ ದೇವಾಲಯವೇ ಶುಕ್ರನಿಗೆ ಮೀಸಲಾದದ್ದು. ಇಲ್ಲಿನ ನಂಬಿಕೆ ಪ್ರಕಾರ ಶುಕ್ರನು ಶಿವನ ಹೊಟ್ಟೆಯಲ್ಲೇ ನೆಲೆಸಿದ್ದಾನೆ. ಶಿವನ ಹೊಟ್ಟೆಯಲ್ಲೇ? ಹೌದು. ಹಾಗಾಗಿ ಇಲ್ಲಿ ಶುಕ್ರನಿಗೆ ಪ್ರತ್ಯೇಕ ವಿಗ್ರಹ ಅಥವಾ ಗರ್ಭಗುಡಿ ಇಲ್ಲ. ಶಿವನನ್ನೇ ಶುಕ್ರನ ರೂಪದಲ್ಲಿ ಪೂಜಿಸಲಾಗುತ್ತೆ. ಇದರ ಹಿಂದಿನ ತತ್ವಶಾಸ್ತ್ರವನ್ನು ಗಮನಿಸಿ. ಶುಕ್ರ ಅಂದ್ರೆ ಸಂಪತ್ತು, ಕಲೆ, ಪ್ರೀತಿ, ಸೃಜನಶೀಲತೆ. ಹೌದು. ಇವೆಲ್ಲವೂ ಹೊರಗಿನಿಂದ ಬರೋ ವಸ್ತುಗಳಲ್ಲ, ಬದಲಿಗೆ ನಮ್ಮೊಳಗಿನ ದೈವಿಕ ಶಕ್ತಿಯ ಭಾಗವೇ ಆಗಿವೆ ಅನ್ನೋದರ ಸಂಕೇತ ಇದು. ಇಮ್ಯಾಜಿನ್ ಮಾಡಿ ಅದರ ಫಿಲಾಸಫಿಕಲ್ ಡೆಪ್ತ್. ಇಟ್ ಸಜೆಸ್ಟ್ ದ್ಯಾಟ್ ಕ್ರಿಯೇಟಿವಿಟಿ ಅಂಡ್ ವೆಲ್ತ್ ಆಂಟ್ ಎಕ್ಸ್ಟರ್ನಲ್ ಬಟ್ ಪಾರ್ಟ್ ಆಫ್ ದ ಡಿವೈನ್ ಕೋರ್ ವಿತಿನ್. ಅದ್ಭುತ. ಅಂದ್ರೆ ಕೆಲವು ದೇವಾಲಯಗಳು ಈ ರೀತಿ ಪವಾಡ ಮತ್ತು ಸಾಂಕೇತಿಕತೆಯ ಮೇಲೆ ಗಮನ ಹರಿಸಿದ್ರೆ, ಇನ್ನು ಕೆಲವು ಮನುಷ್ಯನ ದೈನಂದಿನ ಸಮಸ್ಯೆಗಳಾದ ಆರೋಗ್ಯ, ಜ್ಞಾನ ಇವುಗಳ ಬಗ್ಗೆ ಹೆಚ್ಚು ಗಮನ ಹರಿಸೋ ಹಾಗೆ ಕಾಣುತ್ತೆ. ಉದಾಹರಣೆಗೆ ವೈದೀಶ್ವರನ್ ಕೋಯಿಲ್. ಖಂಡಿತ. ಅಂಗಾರಕನ್ ಅಂದ್ರೆ ಮಂಗಳ ಗ್ರಹಕ್ಕೆ ಮೀಸಲಾದದ್ದು ವೈದೀಶ್ವರನ್ ಕೋಯಿಲ್. ಹೆಸರೇ ಹೇಳೋ ಹಾಗೆ ಇಲ್ಲಿ ಶಿವನನ್ನ ವೈದ್ಯನಾಥ ಸ್ವಾಮಿ ಅಂದ್ರೆ ವೈದ್ಯರ ದೇವರು ಅಂತ ಪೂಜಿಸ್ತಾರೆ. ಆ ದೇವಾಲಯದ ಕೊಳದ ನೀರಿಗೆ ಸಿದ್ಧಾಮೃತ ತೀರ್ಥ ಅಂತ ಹೆಸರು. ಅದಕ್ಕೆ ರೋಗಗಳನ್ನ ಗುಣಪಡಿಸೋ ಶಕ್ತಿ ಇದೆ ಅಂತ ಭಕ್ತರು ನಂಬ್ತಾರೆ. ಮಂಗಳ ದೋಷ ಇರೋರು ಇಲ್ಲಿಗೆ ಬಂದು ಪರಿಹಾರ ಕಂಡುಕೊಳ್ತಾರೆ. ಇದಷ್ಟೇ ಅಲ್ಲ, ಈ ಸ್ಥಳ ನಾಡಿ ಜ್ಯೋತಿಷಕ್ಕೂ ಪ್ರಸಿದ್ಧ. ನಾನು ಬುಧನ ದೇವಾಲಯದ ಬಗ್ಗೆ ಓದಿದಾಗ ಒಂದು ವಿಷಯ ಅರ್ಥ ಆಗಲಿಲ್ಲ. ತಿರುವೆಂಗಾಡು ಅನ್ನೋಲ್ಲಿರೋ ದೇವಾಲಯ ಬುಧನಿಗೆ ಮೀಸಲಾದದ್ದು. ಬುಧ ಗ್ರಹ ಜ್ಞಾನ, ಬುದ್ಧಿವಂತಿಕೆ, ಸಂವಹನಕ್ಕೆ ಸಂಬಂಧಿಸಿದ್ದು ಅಲ್ವಾ? ಹೌದು. ಆದ್ರೆ ಅಲ್ಲಿ ಶಿವನ ಅತ್ಯಂತ ಉಗ್ರ ರೂಪವಾದ ಅಘೋರ ಮೂರ್ತಿಯ ಪ್ರತ್ಯೇಕ ಸನ್ನಿಧಿ ಇದೆ ಅಂತ ಮೂಲಗಳಲ್ಲಿ ಹೇಳಿದ್ದಾರೆ. ಶಾಂತ ಸ್ವಭಾವದ ಬುಧನಿಗೂ ಉಗ್ರ ರೂಪದ ಶಿವನಿಗೂ ಏನು ಸಂಬಂಧ? ಯಾಕೆ ಈ ಕಾಂಟ್ರಾಸ್ಟ್? ಇದು ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿನ ತತ್ವ ಏನು ಅಂದ್ರೆ, ನಿಜವಾದ ಜ್ಞಾನ ಅಂದ್ರೆ ಕೇವಲ ಮಾಹಿತಿ ಸಂಗ್ರಹ ಅಲ್ಲ. ಜ್ಞಾನಕ್ಕೆ ಅನ್ಯಾಯವನ್ನ ಮತ್ತು ಅಜ್ಞಾನವನ್ನ ನಾಶ ಮಾಡೋ ಶಕ್ತಿಯೂ ಇರಬೇಕು. ಓಕೆ. ಅಘೋರ ಮೂರ್ತಿಯು ಶಿವನ ಸಂಹಾರಕ ರೂಪ. ಆದರೆ ಆ ಸಂಹಾರ ಕೆಟ್ಟದ್ದನ್ನ ನಾಶ ಮಾಡಿ ಒಳ್ಳೆಯದನ್ನ ಸ್ಥಾಪಿಸಲಿಕ್ಕೆ. ಹಾಗಾಗಿ ಬುಧನು ಕೊಡುವ ಬುದ್ಧಿವಂತಿಕೆಗೆ ಅಘೋರ ಮೂರ್ತಿಯ ರಕ್ಷಣೆ ಮತ್ತು ನ್ಯಾಯ ಸ್ಥಾಪನೆಯ ಶಕ್ತಿಯು ಸೇರಿದಾಗ ಮಾತ್ರ ಆ ಜ್ಞಾನ ಪರಿಪೂರ್ಣವಾಗುತ್ತೆ ಅನ್ನೋದೇ ಇಲ್ಲಿನ ಸಂದೇಶ. ಸರಿ, ಈಗ ಅರ್ಥವಾಯಿತು. ಹಾಗಾದ್ರೆ ಈ ವೃತ್ತದಲ್ಲಿ ಮನುಷ್ಯನ ಜೀವನದ ದೊಡ್ಡ ತಿರುವುಗಳು ಅಂದ್ರೆ ಅದೃಷ್ಟ, ಕರ್ಮ, ಕಷ್ಟಗಳು ಇವುಗಳನ್ನ ಪ್ರತಿನಿಧಿಸೋ ಗ್ರಹಗಳ ದೇವಾಲಯಗಳು ಇರಬೇಕಲ್ಲ. ಜನರು ಹೆಚ್ಚಾಗಿ ಶನಿ ಮತ್ತು ಗುರುವಿನ ಬಗ್ಗೆ ಮಾತಾಡ್ತಾರೆ. ಹೌದು, ಇವುಗಳನ್ನ ಲೈಫ್ಸ್ ಮೇಜರ್ ಟ್ರಾನ್ಸಿಷನ್ಸ್ಗೆ ಸಂಬಂಧಿಸಿದ ಗ್ರಹಗಳು ಅಂತ ಹೇಳ್ಬೋದು. ಮೊದಲು ಗುರುವನ್ನ ನೋಡೋಣ. ಆಲಂಗುಡಿಯಲ್ಲಿರುವ ಆಪ್ತ ಸಹಾಯೇಶ್ವರ ದೇವಸ್ಥಾನವೇ ಗುರುವಿಗೆ ಮೀಸಲಾದದ್ದು. ಅದನ್ನ ಗುರುಸ್ಥಲಂ ಅಂತಾನೆ ಕರೀತಾರೆ. ಗುರುಸ್ಥಲಂ? ಹೌದು. ಗುರು ಪ್ಯಾರ್ಚಿ ಅಂದ್ರೆ ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸೋ ಆ ದೊಡ್ಡ ಜ್ಯೋತಿಷ್ಯ ಘಟನೆ ಸಮಯದಲ್ಲಿ ಈ ದೇವಸ್ಥಾನ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುತ್ತೆ. ಇನ್ನು ಶನಿ. ತಿರುನಲ್ಲಾರ್ನಲ್ಲಿರುವ ಶನಿ ದೇವಾಲಯ ಬಹುಶಃ ಈ ವೃತ್ತದಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು. ಶನಿ ಪ್ಯಾರ್ಚಿ ಅಂದ್ರೆ ಜನರಿಗೆ ಒಂದು ರೀತಿ ಆತಂಕ. ಹೌದು. ಆದರೆ ತಿರುನಲ್ಲಾರ್ ಕ್ಷೇತ್ರದ ಮಹತ್ವವೇ ಆ ಭಯವನ್ನು ಹೋಗಲಾಡಿಸೋದು. ಇಲ್ಲಿನ ನಂಬಿಕೆ ಪ್ರಕಾರ ಶನಿಯು ಕಷ್ಟ ಕೊಡೋ ಕ್ರೂರ ಗ್ರಹ ಅಲ್ಲ, ಬದಲಿಗೆ ಕರ್ಮದ ಪಾಠಗಳನ್ನು ಕಲಿಸೋ ಒಬ್ಬ ಕಠಿಣ ಗುರು. ಕಠಿಣ ಗುರು. ಇಲ್ಲಿ ಪೂಜೆ ಸಲ್ಲಿಸೋದ್ರಿಂದ ಶನಿಯು ನೀಡುವ ಕಷ್ಟಗಳು ನಮ್ಮನ್ನ ಆಧ್ಯಾತ್ಮಿಕವಾಗಿ ಬೆಳೆಸೋ ಮೆಟ್ಟಿಲುಗಳಾಗ್ತವೆ. ಕಷ್ಟಗಳನ್ನ ಅನುಗ್ರಹವಾಗಿ ಪರಿವರ್ತಿಸೋ ಶಕ್ತಿ ಈ ಕ್ಷೇತ್ರಕ್ಕಿದೆ ಅಂತಾರೆ. ಅಲ್ಲಿನ ನಳತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳು ಪರಿಹಾರವಾಗುತ್ತೆ ಅನ್ನೋದು ಬಲವಾದ ನಂಬಿಕೆ. ಮತ್ತು ಕೊನೆಯದಾಗಿ ಕೇತು, ರಾಹುವಿನ ಜೊತೆಗಾರ, ಇನ್ನೊಂದು ಛಾಯಾಗ್ರಹ. ಹೌದು.
ಕೇಳಪೆರುಂಪಲ್ಲಂ ಅನ್ನಲ್ಲಿ ಕೇಪುವಿಗೆ ಮೀಸಲಾದ ದೇವಾಲಯವಿದೆ. ಜ್ಯೋತಿಷ್ಯದಲ್ಲಿ ರಾಹು ಪ್ರಾಪಂಚಿಕ ಆಸೆಗಳನ್ನು ಹೆಚ್ಚಿಸಿದರೆ ಕೇತುವು ಪ್ರಾಪಂಚಿಕ ವಿಷಯಗಳಿಂದ ದೂರ ಸೆಳೆದು ಆಧ್ಯಾತ್ಮ ಮತ್ತು ಮೋಕ್ಷದ ಕಡೆಗೆ ನಮ್ಮನ್ನು ಒಯ್ಯುತ್ತೆ ಅಂತ ಹೇಳ್ತಾರೆ. ಸೊ ಈ ದೇವಾಲಯ ಆಧ್ಯಾತ್ಮಿಕ ವಿಮೋಚನೆ ಮತ್ತು ಅತೀಂದ್ರಿಯ ಒಳನೋಟಗಳಿಗಾಗಿ ಪ್ರಾರ್ಥಿಸುವ ಸ್ಥಳವಾಗಿದೆ. ನಾವು ಈ ಎಲ್ಲ ಸಂಕೀರ್ಣ ಪಾತ್ರಗಳ ಬಗ್ಗೆ ಮಾತನಾಡಿದ್ದೇವೆ. ಆದರೆ ಈ ಇಡೀ ಸೌರವ್ಯೂಹದ ಮೂಲವಾದ ಸೂರ್ಯ ಮತ್ತು ನಮ್ಮ ಭಾವನೆಗಳ ಮೇಲೆ ಪ್ರಭಾವ ಬೀರುವ ಚಂದ್ರನ ದೇವಾಲಯಗಳ ಬಗ್ಗೆ ಇನ್ನೂ ಮಾತನಾಡಿಲ್ಲ. ಸೂರ್ಯನಿಗೆ ಮೀಸಲಾದ ಸೂರ್ಯನಾರ್ ಕೊಯಿಲ್ ಈ ವೃತ್ತದ ಕೇಂದ್ರ ಬಿಂದು ಇದ್ದ ಹಾಗೆ. ಇದರ ಅತಿ ದೊಡ್ಡ ವಿಶೇಷತೆ ಅಂದರೆ ಇದು ತಮಿಳುನಾಡಿನಲ್ಲಿರೋ ಎಲ್ಲ 9 ಗ್ರಹಗಳಿಗೂ ಪ್ರತ್ಯೇಕ ಸನ್ನಿಧಿಗಳನ್ನು ಹೊಂದಿರೋ ಏಕೈಕ ಸ್ಥಳ. ಓ ಹಾಗಾ, ಎಲ್ಲ 9ಕ್ಕೂ? ಹೌದು, ಇದೊಂಥರ ನವಗ್ರಹಗಳ ಹೆಡ್ ಕ್ವಾರ್ಟರ್ಸ್ ಇದ್ದ ಹಾಗೆ. ಇಲ್ಲಿ ಸೂರ್ಯನೇ ಪ್ರಧಾನ ದೇವತೆ. ಇನ್ನು ಚಂದ್ರನಿಗೆ ಮೀಸಲಾದದ್ದು ತಿಂಗಳೂರು. ಇದು ಮಾನಸಿಕ ಶಾಂತಿ ಮತ್ತು ಭಾವನಾತ್ಮಕ ಸಮತೋಲನಕ್ಕಾಗಿ ಪ್ರಸಿದ್ಧ. ಆದರೆ ಇಲ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಷಯವಿದೆ. ಇಲ್ಲಿನ ಪ್ರಧಾನ ದೇವರು ಚಂದ್ರನಲ್ಲ, ಬದಲಿಗೆ ಕೈಲಾಸನಾಥ ಅಂದ್ರೆ ಶಿವ. ಇದು ಮತ್ತೆ ನಾವು ಚರ್ಚೆಯ ಆರಂಭದಲ್ಲಿ ಮಾತಾಡಿದ ಅದೇ ತತ್ವಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಎಲ್ಲಾ ಗ್ರಹಗಳ ಶಕ್ತಿಯ ಅಂತಿಮ ಮೂಲ ಶಿವನೇ ಅನ್ನೋದು. ಸರಿ, ಈ ಎಲ್ಲ ಅದ್ಭುತ ಕಥೆಗಳು, ಸಾಂಕೇತಿಕತೆ, ತತ್ವಶಾಸ್ತ್ರ ಇದೆಲ್ಲ ಕೇಳಿದ ಮೇಲೆ ಮೂಲಗಳಲ್ಲಿ ಯಾಕೆ ದೇವಾಲಯಗಳಿಗೆ 2 ದಿನಗಳ ಯಾತ್ರೆಯಾಗಿ ಭೇಟಿ ನೀಡಬೇಕು, ಒಂದೇ ದಿನದಲ್ಲಿ ಎಲ್ಲವನ್ನೂ ಮುಗಿಸೋ ಆತುರ ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ಹೌದು, ಇದರ ಹಿಂದಿನ ಕಾರಣವೇನು ಅಂದ್ರೆ ಯಾತ್ರಿಕರ ನಂಬಿಕೆ ಪ್ರಕಾರ ಈ 9 ದೇವಾಲಯಗಳಿಗೆ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಶ್ರದ್ಧೆಯಿಂದ ಭೇಟಿ ನೀಡಿದಾಗ ವಿಶ್ವ ಸಮತೋಲನ ಅಥವಾ ಕಾಸ್ಮಿಕ್ ಬ್ಯಾಲೆನ್ಸ್ ಉಂಟಾಗುತ್ತೆ. ನಮ್ಮ ಜಾತಕದಲ್ಲಿರೋ ಗ್ರಹಗಳ ಋಣಾತ್ಮಕ ಪ್ರಭಾವಗಳು ಕಡಿಮೆಯಾಗಿ ಯೋಗಕ್ಷೇಮಕ್ಕೆ ಬೇಕಾದ ಸಕಾರಾತ್ಮಕ ಶಕ್ತಿಗಳು ಬಲಗೊಳ್ಳುತ್ತವೆ ಅಂತ ಹೇಳ್ತಾರೆ. ಇದು ಕೇಳೋಕ್ ಚೆನ್ನಾಗಿದೆ, ಆದ್ರೆ ಒಬ್ಬ ಸಂಶಯವಾದಿ ಅಂದ್ರೆ ಸ್ಕೆಪ್ಟಿಕ್ ಇದನ್ನ ಕೇಳಿದ್ರೆ ಇದು ಕೇವಲ ಪ್ಲಸೀಬೋ ಎಫೆಕ್ಟ್ ಇರಬಹುದಲ್ವೇ? ಅಂದ್ರೆ ಬ್ರಹ್ಮಾಂಡದ ಜೊತೆ ಸಮನ್ವಯ ಸಾಧಿಸೋದಕ್ಕಿಂತ ಈ ಕಠಿಣ ಯಾತ್ರೆಯನ್ನ ಪೂರ್ಣಗೊಳಿಸಿದೆ ಅನ್ನೋ ಮಾನಸಿಕ ತೃಪ್ತಿಯೇ ಆ ಸಕಾರಾತ್ಮಕ ಶಕ್ತಿಗೆ ಕಾರಣವಾಗಿರಬಹುದಾ? ಇದು ಬಹಳ ನ್ಯಾಯಯುತವಾದ ಪ್ರಶ್ನೆ ಮತ್ತು ನನ್ನ ಪ್ರಕಾರ ಉತ್ತರವು ಇದು ಅಥವಾ ಅದು ಅಲ್ಲ, ಎರಡೂ ನಿಜವಿರಬಹುದು. ಈ ನಂಬಿಕೆಯ ವ್ಯವಸ್ಥೆಯು ಒಂದು ಚೌಕಟ್ಟನ್ನು ಕೊಡುತ್ತೆ. ಆ ಚೌಕಟ್ಟಿನೊಳಗೆ ಒಬ್ಬ ವ್ಯಕ್ತಿ ತನ್ನ ಶ್ರದ್ಧೆ, ಪ್ರಯತ್ನ, ಸಮಯವನ್ನು ಹಾಕಿದಾಗ ಅದು ಅವನ ಮನಸ್ಸಿನ ಮೇಲೆ ಪ್ರಬಲವಾದ ಪರಿಣಾಮ ಬೀರುತ್ತೆ. ನೀವು ಅದನ್ನು ಮಾನಸಿಕ ತೃಪ್ತಿ ಅಂತ ಕರಿಬೋದು ಅಥವಾ ಆಧ್ಯಾತ್ಮಿಕ ಸಮನ್ವಯ ಅಂತನೂ ಕರಿಬೋದು. ಕೊನೆಗೆ ಆ ಯಾತ್ರೆಯು ವ್ಯಕ್ತಿಯನ್ನ ತನ್ನ ಮತ್ತು ಈ ಬ್ರಹ್ಮಾಂಡದ ನಡುವಿನ ಸಂಬಂಧದ ಬಗ್ಗೆ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಆ ಪ್ರಕ್ರಿಯೆಯೇ ಇಲ್ಲಿ ಮುಖ್ಯ. ದ ಜರ್ನಿ ಇಸ್ ದ ಪ್ರಾಸೆಸ್ ಆಫ್ ರಿಯಲೈನ್ಮೆಂಟ್. ಒಟ್ಟಾರೆಯಾಗಿ ಈ ನವಗ್ರಹ ದೇವಾಲಯಗಳು ಕೇವಲ ಜ್ಯೋತಿಷ್ಯ ಕೇಂದ್ರಗಳಲ್ಲ. ಅವು ಪ್ರಾಚೀನ ಭಾರತದ ಖಗೋಳಶಾಸ್ತ್ರ, ಗಣಿತ, ತತ್ವಶಾಸ್ತ್ರ ಮತ್ತು ನಂಬಿಕೆಯ ಒಂದು ಅತ್ಯಾಧುನಿಕ ಮಿಶ್ರಣಕ್ಕೆ ಜೀವಂತ ಸಾಕ್ಷಿಗಳಾಗಿ ನಿಂತಿವೆ. ಕಣ್ಣಿಗೆ ಕಾಣೋ ಗ್ರಹಗಳಿಂದ ಹಿಡಿದು ಗಣಿತದ ಸೂತ್ರಗಳಿಂದ ಮಾತ್ರ ಗುರುತಿಸಬಹುದಾದ ಕಾಲ್ಪನಿಕ ಬಿಂದುಗಳವರೆಗೂ ಎಲ್ಲವನ್ನೂ ಒಳಗೊಂಡ ಒಂದು ಸಮಗ್ರ ವಿಶ್ವ ದೃಷ್ಟಿಕೋನವಿದು. ಹೌದು, ಬ್ರಹ್ಮಾಂಡ ಮತ್ತು ವ್ಯಕ್ತಿ ಬೇರೆ ಬೇರೆ ಅಲ್ಲ, ಹಾಗೂ ಬ್ರಹ್ಮಾಂಡದ ನಿಯಮಗಳು ಮತ್ತು ಆಧ್ಯಾತ್ಮಿಕ ತತ್ವಶಾಸ್ತ್ರಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ ಅನ್ನೋ ವಿಶ್ವ ದೃಷ್ಟಿಕೋನವನ್ನ ಈ ದೇವಾಲಯಗಳು ಪ್ರತಿನಿಧಿಸುತ್ತವೆ. ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತಿನ ನಡುವೆ ಯಾವುದೇ ಗೆರೆಯಿಲ್ಲ, ಎಲ್ಲವೂ ಒಂದೇ ಅನ್ನೋ ಸತ್ಯವನ್ನ ಇದು ಸಾರುತ್ತೆ. ಈ ಆಳವಾದ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ. ರಾಹು ಮತ್ತು ಕೇತುಗಳು ಭೌತಿಕ ಗ್ರಹಗಳಲ್ಲ, ಬದಲಿಗೆ ಗಣಿತದ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಿದ ಕಣ್ಣಿಗೆ ಕಾಣದ ಸಂಧಿಸುವ ಬಿಂದುಗಳು ಅಂತ ಮೂಲಗಳು ಹೇಳ್ತವೆ. ಅವು ನಮ್ಮ ಪಥದ ಮೇಲೆ ಗ್ರಹಣದಂತಹ ಪರಿಣಾಮ ಬೀರಬಲ್ಲವು. ಹಾಗಾದರೆ ನಮ್ಮ ಇವತ್ತಿನ ಆಧುನಿಕ ಜೀವನದಲ್ಲಿ, ನಮ್ಮ ಡಿಜಿಟಲ್ ಡೇಟಾದಲ್ಲಿ, ಸಾಮಾಜಿಕ ಜಾಲತಾಣಗಳ ಅಲ್ಗೋರಿಥಮ್ಗಳಲ್ಲಿ ಅಥವಾ ನಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಈ ಪ್ರಾಚೀನ ಛಾಯಾಗ್ರಹಗಳಂತೆ ಕಣ್ಣಿಗೆ ಕಾಣದ ಆದರೆ ನಮ್ಮ ನಿರ್ಧಾರಗಳ ಮತ್ತು ನಮ್ಮ ಹಾದಿಯ ಮೇಲೆ ಅಷ್ಟೇ ಪ್ರಬಲವಾದ ಪರಿಣಾಮ ಬೀರುವ ಅಂತಹ ಸಂಧಿಸುವ ಬಿಂದುಗಳು ಯಾವುವು ಇರಬಹುದು? ಇದರ ಬಗ್ಗೆ ಯೋಚಿಸಿ. ನವಗ್ರಹ ಯಾತ್ರೆಯ ಕಥೆಯನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಮ್ಮ ಮುಂಬರುವ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಯಾತ್ರೆಯ ವಿಡಿಯೋವನ್ನು ತಪ್ಪಿಸಿಕೊಳ್ಳದಂತೆ ಈಗಲೇ ಚಂದಾದಾರರಾಗಿ.